ಸುರಭಿ ಅವರನ್ನ ಇನ್ಕ್ಲೂಡ್ ಮಾಡ್ತೀನಿ. ಸುರಭಿ ಅವರೇ ಏನ್ ಹೇಳ್ತೀರಿ? ಈಗ ವೀಣಾ ಅವ್ರದ್ದು ಕ್ಲಿಯರ್ ಇತ್ತು, ನಮ್ಮಿಂದ ತಪ್ಪಾಗಿದೆ ಅನ್ನೋದನ್ನು ಒಪ್ಪಿಕೊಂಡಿದೀವಿ, ಸರಿ ಮಾಡುವಂತ ಕೆಲಸಗಳು ಆಗತ್ತೆ ಅಂತ. ನೋಡಿ, ಮೊದಲನೇದಾಗಿ ಇಲ್ಲಿ 3 ವಿಷಯ ಚರ್ಚೆ ಮಾಡಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಇಲ್ಲಿ ನಡೆದಿರೋದು ಕ್ರೊನಾಲಜಿ ಸಮಜಿ ಅಂತ ಹೇಳ್ತಾರಲ್ಲ, ಕ್ರೊನಾಲಜಿನ ಏನು ಬಂದಿತ್ತು? ಸರ್ಕಾರನೇ ಬಂದು ಹೇಳಲಿಲ್ಲ ನಮ್ಮಲ್ಲಿ ತಪ್ಪಾಗಿದೆ, ನಾವು ಇದು ಸರಿ ಮಾಡ್ತೀವಿ ಅಂತ. ಪ್ರತಿಪಕ್ಷದ ನಾಯಕರ ಹೋಗಿ ಮಹೇಶ್ ತೆಂಗಿನಕಾಯಿ ಅವರು ಅವರ ಕ್ಷೇತ್ರದಲ್ಲಿ ನಡೀತಿರುವಂತಹ ಮಹಿಳೆಯರ ಪಾಸ್ಬುಕ್ಗಳನ್ನ ಒಂದು ಸಾಬೀತು ತೋರಿಸೋ ತನಕ ಇವರು ಒಪ್ಪಿರಲಿಲ್ಲ. ಅವತ್ತು ಒಪ್ಪಲಿಲ್ಲ ಅವರು. ಇಲ್ಲ, ನಾವು ಕೊಟ್ಟಿದ್ದೀವಿ, ಆಗಸ್ಟ್ ತನಕ ಕೊಟ್ಟಿದ್ದೀವಿ ಅಂತಲೇ ಹೇಳಿದ್ದಾನೆ. ಅದಾದ ನಂತರ 3 ದಿವಸ ಏನಾಯಿತು? ಇಮಿಡಿಯೇಟ್ ಆಗಿ ಕ್ಲಾರಿಫೈ ಮಾಡಿದ್ರ ಅವರು? ಅಧಿಕಾರಿಗಳಿಗೆ ಬಂದು ಕ್ಲಾರಿಫೈ ಮಾಡಿದ್ರ? ಇಲ್ಲ. ಅವರು 3 ದಿವಸ ಆದ ನಂತರ ನಿನ್ನೆ ವೀಣಾ ಮೇಡಮ್ ದಯವಿಟ್ಟು ನಾನು ಮಾತಾಡೋದಕ್ಕೆ ಯಾಕೆಂದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಹೇಳಬೇಕಾಗಿರುವಂತದ್ದು, ಸರ್ಕಾರ ಬಂದು ಕ್ಲಾರಿಫಿಕೇಶನ್ ಇಶ್ಯೂ ಮಾಡಲಿಲ್ಲ. ಪ್ರತಿಪಕ್ಷ ಡಿಮಾಂಡ್ ಮಾಡಿ ಸಾಬೀತು ತೋರ್ಸಾದ ನಂತರ ಆವಾಗ್ಲೂ ಇಲ್ಲ ನಾವು ಕೊಟ್ಟಿದ್ದೀವಿ ಅಂತ ಹೇಳಾದ ನಂತರ ಸರ್ಕಾರ ನಿನ್ನೆ ಒಪ್ಕೊಂಡಿದ್ದು ತಪ್ಪಾಗಿದೆ ಅಂತ. ಏನ್ ತಪ್ಪಾಗಿದೆ ಅಂತ? ನಾನು ಕೊಟ್ಟಿರುವಂತಹ ಮಾಹಿತಿನಲ್ಲಿ ತಪ್ಪಿದೆ ಅಂತ. ನಮಗೆ ಈ ಸರ್ಕಾರ ಹೇಳ್ತಿರೋ ಮಾಹಿತಿ ಬಗ್ಗೆ ನಮಗೆ ಯಾವುದೇ ಆದಂತಹ ಟ್ರಸ್ಟ್ ಇಲ್ಲ. ಯಾಕೆಂದ್ರೆ ನೀವೇ ಒಪ್ಕೊಂಡಿದ್ದೀರಾ ನಾವು ಹೇಳಿದ ತಪ್ಪು ಅಂತ. ಹಾಗಾಗಿ ಮುಖ್ಯವಾಗಿ ಮೊದಲನೇದಾಗಿ ಒಂದು ಶ್ವೇತಪತ್ರವನ್ನು ಮಂಡಿಸಿ. ಒಂದು ಶ್ವೇತಪತ್ರವನ್ನು ಮಂಡಿಸಿ ನೀವು ಹೇಳ್ತಿರುವಂತಹ 5 ಯೋಜನೆಗಳು ಸ್ಪೆಸಿಫಿಕ್ ಆಗಿ ಮಹಿಳೆಯರಿಗೋಸ್ಕರ ಮಾಡಿರುವಂತಹ ಯೋಜನೆಗಳ ಬಗ್ಗೆ ಪ್ರತಿ ತಿಂಗಳು ಎಷ್ಟು ಮಹಿಳೆಯರಿಗೆ ಉಪಯೋಗ ಆಗಿದೆ, ಎಲ್ಲಿ ದುಡ್ಡು ಹೋಗಿದೆ, ಎಲ್ಲಿ ಹೋಗಿಲ್ಲ, ಡಿಸ್ಟ್ರಿಕ್ಟ್ ವೈಸ್ ನಮಗೆ ಶ್ವೇತಪತ್ರ ಬೇಕಾಗಿದೆ. ಇದನ್ನ ನಾವು ಸದನದ ಒಳಗಡೆ ಮತ್ತೆ ಆಚೆ ಕಡೆ ಎರಡನ್ನೂ ನಾವು ಆಗ್ರಹಿಸಿದ್ದೇವೆ. ಯಾಕೆಂದ್ರೆ ಇದು ಮುಖ್ಯವಾದಂಥದ್ದು. ಜೆಂಡರ್ ಬಜೆಟ್ ಅಂತ ಒಂದು ಆಗತ್ತೆ, ಆದ್ರೆ ಅದರಲ್ಲಿ ಬರೀ ನೀವು ಅಕೌಂಟ್ಸ್ ತೋರಿಸ್ತಾ ಇದ್ದೀರಾ. ಆದ್ರೆ ಹೇಗೆ ಅದು ಎಕ್ಸ್ಪೆಂಡಿಚರ್ ಆಗಿದೆ, ಇಂಪ್ಲಿಮೆಂಟ್ ಆಗಿದೆ, ಡಿಸ್ಟ್ರಿಕ್ಟ್ ವೈಸ್ ಯಾವಾಗ ದುಡ್ಡು ಹೋಗಿದೆ, ಎಷ್ಟು ದುಡ್ಡು ಹೋಗಿದೆ, ಇದಿಷ್ಟು ಡೀಟೇಲ್ಸ್ ಬೇಕಾಗಿದೆ. ಒಂದು. ಎರಡನೇದು, ಇದು ಮಹಿಳೆಯರಿಗೆ ಹೋಗಬೇಕಾಗಿರುವಂಥ ಹಕ್ಕು, ಇದು ಅವ್ರದ್ದು ಹೋಗಬೇಕಾಗಿರುವಂತಹ ದುಡ್ಡು. ಆ 2,000 ನೀವೇನು ಹೇಳ್ತಾ ಇದ್ರೆ, ಎಷ್ಟು ವೈರಲ್ ವಿಡಿಯೋಸ್ ಬರುತ್ತಲ್ಲ, ಆ 2,000ದಿಂದ ಏನೇನು ಉಪಯೋಗ ಆಗಿದೆ ಅಂತ, ಅದು ನೀವು ಅವ್ರಿಗೆ ಕೊಟ್ಟಿರುವಂತಹ ಮಾತು. ಆ ಮಾತನ್ನು ಉಳಿಸ್ಕೊಳ್ಬೇಕು ಅಂದ್ರೆ ನೀವು ಪ್ರತಿ ತಿಂಗಳು ಕೊಡ್ತೀವಿ, ಇಲ್ಲ ನಾವು ಕೊಡೋದು ಒಂದೇ ಸರಿ, ಇದು ಕ್ಲಾರಿಫೈ ಮಾಡ್ಬಿಡಿ. ನೀವು ಹೇಳಿದ್ದನ್ನ ನಾನು ವೀಣಾ ಅವರ ಮುಂದಿಡ್ತಾ ಮತ್ತೆ ಕೊನೆಯದಾಗಿ ವೀಣಾ ಅವ್ರು ಹೇಳಿದ್ದಕ್ಕೆ ದ್ವೇಷದ ರಾಜಕಾರಣ. ಎಲ್ಲಿ ದ್ವೇಷದ ರಾಜಕಾರಣ? ಪ್ರಶ್ನೆ ಕೇಳೋದು ದ್ವೇಷದ ರಾಜಕಾರಣ ಆಯ್ತಾ ರಾಜ್ಯದಲ್ಲಿ ಇವತ್ತು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.